ಸ್ನೇಹಿತರೆ ನೋಡಿ, ರಸ್ತೆ ಇದು, ಮುಂದೆಗಡೆಲ್ಲ ಮನೆಗಳಿದೆ. ಸೊ ಇದು ನಕಾಶೆ ರೋಡೆ. ಹತ್ತತ್ರ ಇದು ಒಂದು 25 ಅಡಿ ರಸ್ತೆ ಬರ್ತಿದ್ದು. ಸೊ ನೋಡಿ, ಜಲ್ಲಿಯಲ್ಲಿ ಹಾಕಿದ್ದಾರೆ. ಸೊ ತಾರು ಸ್ಯಾಂಕ್ಷನ್ ಆಗುತ್ತೆ, ಯಾಕಂದರೆ ತಾರು ಸ್ಯಾಂಕ್ಷನ್ ಆಗಿದೆ. ಮುಂದೆಗಡೆಲ್ಲ ಊರಿದೆ ನೋಡಿ. ಹೀಗೆ ಒಂದು 600-700 ಮೀಟ್ರ್ ಹೋದರೆ ಆ ಕಡೆ ತಾರ್ ರೋಡೆ ಸಿಗುತ್ತೆ. ಸೊ ಇದು ಇವಾಗ ಪ್ರೆಸೆಂಟ್ ಬಂದು ಮಣ್ಣು ರಸ್ತೆನೇ, ಜಲ್ಲಿ ಹಾಕಿದ್ದಾರೆ ನೋಡಿ, ಮಣ್ಣು ರಸ್ತೆನೇ. ಸೊ ನೋಡಿ, ಮುಂದಕ್ಕೆಲ್ಲ ಊರಿದೆ, ಮನೆಗಳಿದೆ ಮುಂದಕ್ಕೆಲ್ಲ. ಸೊ ಈ ಲ್ಯಾಂಡು ಅಂದರೆ 1 ಎಕರೆ 60 ಸೆಂಟ್ ಬರುತ್ತೆ ಮುಂದೆಗಡೆ ಲ್ಯಾಂಡು. 1 ಎಕರೆ 60 ಸೆಂಟ್ಗೆ ಇದು ದಾರಿ ಬಿಟ್ಕೊಂಡಿದ್ರು, 15 ಅಡಿ ರಸ್ತೆ ನೋಡಿ. ಅದು ಈ ಅಕ್ಕಪಕ್ಕ ಪ್ರಾಪರ್ಟಿ ಇಲ್ಲ, ಎಲ್ಲ ಒಬ್ಬರದೇ ಪ್ರಾಪರ್ಟಿ. ಈ 1 ಎಕರೆ 60 ಸೆಂಟ್ ತೊಗೊಂಡ್ರೆ ಅವ್ರಿಗೆ ಸಪ್ರೇಟಾಗಿ ಈ ದಾರಿ ಕೊಡ್ತಾರೆ. ಹಿಂದೆಗಡೆ 1 ಎಕರೆ ಫ್ರಂಟ್ ಕೊಡೋಲ್ಲ ಅಂದರೆ ಅವರು 1 ಎಕರೆ 60 ಸೆಂಟ್ ಹಿಂದೆಗಡೆ ಕೊಡ್ತಾರೆ. ಇದೊಂದು 15 ಅಡಿ ಬರುತ್ತೆ ರಸ್ತೆ. ಈ ಕಡೆದು ಓನರ್ದೆ, ಒಂದೇ ಓನರ್ದೆ, ಈ ಕಡೆದು ಒಬ್ಬರೇ ಓನರ್ದೆ ನೋಡಿ. ಇದು ಸ್ವಲ್ಪ ಒಂದು ಅಪ್ರಾಕ್ಸಿಮೇಟ್ಲಿ ನೋಡಿ, ಅದು ಕೂತಿದ್ದಾರಲ್ಲ, ಒಂದು 30 ಮೀಟ್ರು ನೋಡಿ. ಅಲ್ಲಿಂದ ಹಿಡಿದೆ ಅಲ್ಲಿಂದ ನೆಲ ಸ್ಟಾರ್ಟ್ ಆಗಿದೆ ಅವ್ರು ಕೂತಿರೋದ್ರಿಂದ. ಈ ಕಡೆ ಬಂದು ನೋಡಿ, ಅದು ಗೇಟ್ ಇದೆಯಲ್ಲ, ಆ ಗೇಟಿಂದ ಜಾಸ್ತಿನೇ ಬರ್ಬೋದು. ಒಂದು ಅಪ್ರಾಕ್ಸಿಮೇಟ್ ಒಂದು 50 ಮೀಟ್ರ್ ಬರ್ಬೋದು. 50 ಮೀಟ್ರ್ ಅಂದರೆ ಒಂದು 150 ಅಡಿ ಬರ್ಬೋದು ಅಪ್ರಾಕ್ಸಿಮೇಟ್ಲಿ. ಲ್ಯಾಂಡ್ ತೋರಿಸ್ತೀನಿ ನೋಡಿ ಸ್ನೇಹಿತರೆ. ಇದು ಲ್ಯಾಂಡು 1 ಎಕರೆ 60 ಸೆಂಟು ನೋಡಿ. ಈ ಕಡೆ ಅವ್ರು ಕೂತಿದ್ದಾರೆ ಅಂತ ಹೇಳಿದ್ನಲ್ಲ. ಸೊ ಅಲ್ಲಿ ಈ ಕಡೆಯಿಂದ ಸ್ಟಾರ್ಟ್ ಆಗುತ್ತೆ, ಈ ಬರ್ಬಿಂದ ಸ್ಟಾರ್ಟ್ ಆಗುತ್ತೆ ಲ್ಯಾಂಡು. ಆ ಕಡೆಗೆ ಬಂದು 15 ಅಡಿ ರಸ್ತೆ, ಒಂದು 50 ಮೀಟ್ರು ಮಣ್ಣು ರಸ್ತೆ. ಸೊ ಅದರಿಂದ ಆಚೆ ಪಂಚಾಯತಿ ರೋಡು ನೋಡಿ. ಇವಾಗ ಲ್ಯಾಂಡ್ ಬಂದು ಪ್ಲೈನ್ ಲ್ಯಾಂಡು, ಏನು ಇದರಲ್ಲಿ ಬೋರು ಕರೆಂಟ್ ಏನಿಲ್ಲ ಸ್ನೇಹಿತರೆ. ಈ ಥರ ಇದೆ ಲ್ಯಾಂಡು. ಹುಣಸೆ ಮರ ಒಂದು 2 3 ಒಂದು 4 ಹುಣಸೆ ಮರ ಸೇರುತ್ತೆ. ನಾನು ನಿಂತಿರೋ ಪೀಸು ಪ್ಲಸ್ ಈ ತುಂಡ, ಈ ಪೀಸು ನೋಡಿ. ಆ ಕಡೆ ಗ್ರೀನ್ ಇದೆಯಲ್ಲ, ಹಸಿರು ಇದೆಯಲ್ಲ, ಅದು ಸೇರಲ್ಲ ಅದು. ಆ ಕಡೆ ನೋಡಿ ಲಾಸ್ಟ್ ಒಂದು ಪೋಲ್ ಇದೆ ನೋಡಿ, ಅದೇ ಬರ್ಬು ಉತ್ತಿರೋದು ಮಾತ್ರ. ಇದೊಂದು ಪ್ಲಸ್ ಇದೊಂದು, ಇದು ರಾಗಿ ಹಾಕಿದ್ದಾರೆ ನಾನು ನಿಂತಿರೋದು ನೋಡಿ. ಕಡಲೆ ಗಿಡ ಹಾಕಿದಾರಲ್ಲ, ಇದೊಂದು ತುಂಡ, ಇದೊಂದು ತುಂಡ. ಕಡಲೆ ಗಿಡ ಹಾಕಿರ್ಬೇಕು ನೋಡಿ, ಫೆನ್ಸಿಂಗ್ ಥರ ಹಾಕಿದ್ದಾರೆ, ಒಂದು ಕೋಲ್ ನೆಟ್ಟಿ. ಅದೊಂದು, ಇದೊಂದು, ಈ ಕಡೆ 1 2, ಆ ಕಡೆ 1 2, 4 ಆಯಿತು. ನಾನು ಮೇಲ್ಭಾಗಕ್ಕೆ 3 ತುಂಡ ಬರುತ್ತೆ. ತೋರಿಸ್ತೀನಿ ನೋಡಿ ಸ್ನೇಹಿತರೆ, ನೋಡೋಣ. ವಾಸ್ತು ಪ್ರಕಾರ ಇದೆ ಸ್ನೇಹಿತರೆ. ಪೂರ್ವದ ಕಡೆ ಸ್ವಲ್ಪ ಎತ್ತರ ಬರುತ್ತೆ ನೋಡಿ ಸ್ನೇಹಿತರೆ. ಲೊಕೇಶನ್ ನೋಡಿ, ಅಲ್ಲಿ ಸುತ್ತಲೂ ಬೆಟ್ಟ ನೋಡಿ, ಸುತ್ತಲೂ ಬೆಟ್ಟ, ಸುತ್ತಲೂ ಕಾಡು, ಮಧ್ಯದಲ್ಲಿ ಅಂದರೆ ಊರಿದೆ. ಸುಮಾರು ಒಂದು 60 ಊರಿದೆ ಇಲ್ಲಿ. 1 ಎಕರೆ 60 ಸೆಂಟು. ಸೊ ಇದು ಬಂದು ಕನಕಪುರಕ್ಕೆ ಬಂದು ಲ್ಯಾಂಡಿಂದ ಎಕ್ಸಾಕ್ಟ್ಲಿ ಒಂದು 55ರಿಂದ 56 ಕಿಲೋಮೀಟ್ರ್ ಆಗುತ್ತೆ. ನೋಡಿ ಸ್ನೇಹಿತರೆ, ಆ ಬರ್ಬ್ ಕಾಣ್ತಿರ್ಬೋದು ನಿಮಗೆ ಮೇಲ್ಗಡೆ ಕಲ್ಲು, ಆ ಬರ್ಬು ಅದೇ ಲಾಸ್ಟ್. ಆ ಕಡೆ ಇಲ್ಲ ಲ್ಯಾಂಡು, ಆ ಬರ್ಬ್ ಇದೆಯಲ್ಲ, ಬರ್ಬ್ ಪಕ್ಕ ಒಂದು ತುಂಡ ಬರುತ್ತೆ. ಇದೊಂದು ತುಂಡ 2 ಪ್ಲಸ್ ಇದೊಂದು 3 ನೋಡಿ. ಆ ಮರ ಇದೆ ನೋಡಿ, ಬಗ್ಗಿದೆಯಲ್ಲ ಮರ, ಆ ಮರದಿಂದ ಈ ಕಡೆ ಬರುತ್ತೆ. ಕರೆಕ್ಟಾಗಿ ಆ ಮರನೇ ಬಾರ್ಡ್ರು. 1 2 3 ಪ್ಲಸ್ ಇದೊಂದು 4 ಈ ತುಂಡ ಒಂದು ನೋಡಿ. 4 ಕಡಲೆ ಗಿಡ ಹಾಕಿರೋದು, ಕಡಲೆಕಾಯಿ ಹಾಕಿದ್ದಾರೆ 4. ಇದೊಂದು ತುಂಡ 5. ಆ ಮರದಲ್ಲಿ ಫೆನ್ಸಿಂಗ್ ಹಾಕಿದ್ದಾರೆ ನೋಡಿ. ಮರದಲ್ಲಿ ಈ ಹಂದಿಗಳು ಬರಬಾರ್ದು ಅಂತ ನೋಡಿ, ಈ ಥರ ಇದು ಕಟ್ಟಿದ್ದಾರೆ, ಕಂಬಿ ಕಟ್ಟಿದ್ದಾರೆ. ಇದೊಂದು ಪ್ಲಸ್ ಮುಂದೆ ಇರೋದು 2 1 2 3 4 5 6 7 ತುಂಡ ಬರುತ್ತೆ. 1 ಎಕರೆ 60 ಸೆಂಟು. ಆಮೇಲೆ ಈ ಕಡೆಯಿಂದ ಒಂದು ಅಪ್ರಾಕ್ಸಿಮೇಟ್ಲಿ 10 ಕಿಲೋಮೀಟ್ರ್ ಇದೆ, ಕಾವೇರಿ ಹೊಳೆ ಹರಿಯುತ್ತೆ. ಬಟ್ ಇದು ರಿಜಿಸ್ಟ್ರೇಷನ್ ಬಂದು TN ರಿಜಿಸ್ಟ್ರೇಷನ್ನು. ಕಾವೇರಿ ಹೊಳೆ ಅಂದರೆ ಆ ಕಡೆಯಿಂದ ಹೊಗೆನಕರಿಂದ ಹರ್ಕೊಂಬರುತ್ತೆ ಡೌನು.
ಇಲ್ಲ ಸ್ನೇಹಿತರೆ, ಇದು ಈ ಕಡೆಯಿಂದ ಹರಿಯೋದು ಹಿಂಗೆ ಹೊಗೆನಕಲ್ಗೆ ಹೋಗುತ್ತೆ. ಸೊ ಇದರಿಂದ ಕೆಳಕ್ಕೆ ಹೊಗೆನಕಲ್ಲಿದೆ ಅಂತೆ ಆ ಕಡೆಗೆ. ಬಟ್ ಇದು ತಮಿಳ್ನಾಡು ರಿಜಿಸ್ಟ್ರೇಷನ್ನೇ. ಸೊ ಆ ಕಡೆಗೆ ಒಂದು ಕರ್ನಾಟಕ ಬಾರ್ಡ್ರ್ ಬಂದು ಇಲ್ಲಿಂದ ಅಪ್ರಾಕ್ಸಿಮೇಟ್ಲಿ ಒಂದು 15 ಕಿಲೋಮೀಟ್ರ್ ಇದೆ ಕರ್ನಾಟಕ ಬಾರ್ಡ್ರು. ಕನಕಪುರ ಬಂದು ಒಂದು 55 ಕಿಲೋಮೀಟ್ರ್ ಆಗುತ್ತೆ. ಪ್ಲಸ್ ಅಂಚಟ್ಟಿ ಬಂದು ಅಪ್ರಾಕ್ಸಿಮೇಟ್ಲಿ ಅಂಚಟ್ಟಿನ ಒಂದು 25ರಿಂದ 25 ಕಿಲೋಮೀಟ್ರ್ ಆಗ್ಬೋದು ಸ್ನೇಹಿತರೆ. ಯಾರಾದರೂ ಇಂಟ್ರೆಸ್ಟ್ ಇರೋರು ಡಿಸ್ಕ್ರಿಪ್ಷನಲ್ಲಿ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಪ್ರೈಸ್ ಎಲ್ಲ ಮೆನ್ಷನ್ ಮಾಡ್ತೀನಿ ಸ್ನೇಹಿತರೆ, ನೋಡಿ.